ಪಟ್ಟಣದ ಕಲ್ಪತರು ಪದವಿ ಪೂರ್ವ ಕಾಲೇಜಿನಲ್ಲಿ ಹರ್ಷಿತಾ ಎಸ್. ಲಿಂಗೇಶ್ ಸಂಸ್ಮರಣಾ ದಿನ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಬೃಹತ್ ರಕ್ತದಾನ ಮತ್ತು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಕ್ತದಾನ ಶ್ರೇಷ್ಠ ದಾನವಾಗಿದ್ದು ಇನ್ನೊಂದು ಜೀವ ಉಳಿಸುವ ಪುಣ್ಯದ ಕಾರ್ಯ ಎಂದು ತಿಳಿಸಿದರು. ರಸ್ತೆ ನಿಯಮಗಳ ಪಾಲನೆ ಅಗತ್ಯವಿದ್ದು ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡದಂತೆ ಎಚ್ಚರಿಕೆ ನೀಡಿದರು. ಮೊಬೈಲ್ ಮತ್ತು ಕಂಪ್ಯೂಟರ್ ಅತಿಯಾದ ಬಳಕೆಯಿಂದ ಮಕ್ಕಳಲ್ಲಿ ದೃಷ್ಟಿದೋಷ ಹೆಚ್ಚಾಗುತ್ತಿದ್ದು ಕಣ್ಣಿನ ತಪಾಸಣೆ ಅಗತ್ಯವೆಂದು ತಿಳಿಸಿದರು. ಹುಟ್ಟುವಾಗಲೇ ನಾನಾ ಕಾರಣದಿಂದ ಅಂಗವೈಕಲ್ಯ ಬರುತ್ತೆ, ಜವಾಬ್ದಾರಿ ಕಣ್ಣಿಲ್ಲ, ಕಿವಿಯಿಲ್ಲ, ಅನೇಕ ಜನ ನೋಡ್ತೀರಿ. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 40 ಮಂದಿ ರಕ್ತದಾನ ಮಾಡಿದ್ದು 450ಕ್ಕೂ ಹೆಚ್ಚು ಜನ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು. ಭಾಗ್ಯ ವಿದ್ಯಾಸಂಸ್ಥೆಯ ಸಮಾಜಮುಖಿ ಕಾರ್ಯಗಳನ್ನು ಚಂದ್ರರಾಜ್ ಜೈನ್ ಶ್ಲಾಘಿಸಿದರು. ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಕುಮಾರ್ ಎಂಸಿ ಮುಂದಿನ ದಿನಗಳಲ್ಲಿ ಸಮಗ್ರ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುವುದೆಂದು ತಿಳಿಸಿದರು. ಈ ಕಾರ್ಯಕ್ರಮ ಖುಷಿ ಕೊಡೋ ಕಾರ್ಯಕ್ರಮ ಅಲ್ಲ, ಖುಷಿನ ಕಳ್ಕಳದ ರೀತಿ ಇರೋ ರೀತಿಯಾದಂತಹ ಎಚ್ಚರಿಸ್ತಕ್ಕಂಥ ಕಾರ್ಯಕ್ರಮ. ಕಾರಣ ಇಷ್ಟೇ, ಅಣ್ಣ ಎಲ್ಲರೂ ಹುಡುಗರೆ ಪುತ್ರ ಶೋಕಂ ನಿರಂತರಂ ಅಂತಾರೆ. ಮಕ್ಕಳ ಕಳ್ಕೊಂಡಂತವರಿಗೆ ಗೊತ್ತಿರ್ತದೆ ಅವರ ನೋವು ಏನು ಅಂತ. ಕಲಿಯುತ್ತಾ ಹೋದಾಗ ನಾವು ಎಷ್ಟು ಹೋಗುತ್ತೇವೆ ಅನ್ನೋದನ್ನ ಈ ಕಾರ್ಯಕ್ರಮದಿಂದ ನಾವು ಕಲಿಯಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಪತ್ರಕರ್ತರು, ಉಪನ್ಯಾಸಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.